ಆಮೇಲೆ ಡಿ ಕೆ ಶಿವಕುಮಾರ್ ಬೇರೆಯವರಿಗೆಲ್ಲ ಚೆನ್ನಾಗಿದ್ದಾರಂತೆ, ಅದಕ್ಕೆ ಅವರು ಬರಲ್ಲಂತೆ, ಬರ್ತಾರಂತ ಇದನ್ನೆಲ್ಲ. ಆದರೆ ಅದು ಗೊಂದಲ ಅಲ್ಲ. ಯಾಕೆಂದರೆ ನಾವು ಒಂದು ಸತಿ ಮಾತು ಕೊಟ್ಟ ಮೇಲೆ ಅವರು ಕೂಡ ಮಾತು ಕೊಟ್ಟ ಮೇಲೆ ಬಂಗಾರಪ್ಪಾಜಿಯವ್ರ ಶಿಷ್ಯಂದ್ರವರು ಅವರು ವಿಶೇಷವಾಗಿ ಅವ್ರು ಬರ್ತಕ್ಕಂಥದ್ದು ಉದ್ದೇಶ ಇಷ್ಟೇ, JDS ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಲ್ಲದೆ ಈವನ್ JDS ಪಕ್ಷದವ್ರಿಗೂ ಕೂಡ ಒಂಥರ ಎಕ್ಸ್ಟ್ರಾ ಹಾರ್ಸ್ ಪವರ್ ಇದ್ದಂಗೆ ಅವರು ಒಂದು ಅವರ ನಾಯಕತ್ವ ಒಂದು ಕ್ವಾಲಿಟಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನಾವು ಹತಾಶರಾಗಿ ಕರೆಸ್ತೀವೋ ಅಲ್ಲ, ಅವರು ನೆಟ್ವರ್ಕು ಮತ್ತು ರಾಜಕಾರಣದಲ್ಲಿ ಚತುರರು, ಅವರ ಮಾರ್ಗದರ್ಶನ ಬೇಕಾಗುತ್ತೆ. ನೂರಾರು ಕ್ಷೇತ್ರಗಳಿಗೆ ಹೋಗಿದ್ದಾರೆ. 30ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಭದ್ರಾವತಿಯಿಂದಲೇ ಶುರು ಮಾಡ್ತಾ ಇದ್ದಾರೆ ಅವರ ಚುನಾವಣೆಯ ಅಖಾಡಕ್ಕೆ, ಶಿವಮೊಗ್ಗಕ್ಕೆ ನನಗೆ ಶಕ್ತಿಯನ್ನು ಕೊಡಲಿಕ್ಕೆ 30ನೇ ತಾರೀಕು. ಅದಾದಮೇಲೆ ಎಲ್ಲ ಹಂತದಲ್ಲೂ ಬರ್ತಾರೆ. ಯಾಕೆಂದರೆ ಆ ಕಡೆ ಅರ್ಧ ಕರ್ನಾಟಕ ಅಲ್ಲೂ ಮುಗಿಸ್ಬೇಕಾಗತ್ತೆ, ಈ ಕಡೆನೂ ಮುಗಿಸ್ಬೇಕಾಗತ್ತೆ. ಸೊ 30ನೇ ತಾರೀಕು ಅವರು ಬಂದು ಭದ್ರಾವತಿಯಲ್ಲಿ ಕಾರ್ಯಕ್ರಮ ಮಾಡಿ ಮತ್ತು ಇನ್ನೆಲ್ಲೆಲ್ಲಿ ಅಂಥೇಳಿ ಇವಾಗ ನನಗೆ ನಿನ್ನೆ ಸಾಯಂಕಾಲ ಮಾತಾಡಿದ್ದಾರೆ. ನೀರಾವರಿ ಯೋಜನೆಗಳ ಬಗ್ಗೆ ನಾನು ಭಾಳ ತೀಕ್ಷ್ಣವಾಗಿ ಅವರನ್ನು ನಿಜವಾಗ್ಲೂ ಅವ್ರು ಮಾಡ್ತಕ್ಕಂಥ ಕೀಳುಮಟ್ಟದ ಒಂದು ನೀತಿಗಳು ಏನಿದ್ದಾವೆ, ಇಲ್ಲಾಂದರೆ ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದನ್ನು ನಾನು ಯಡಿಯೂರಪ್ಪವ್ರನ್ನೂ ಖಂಡನೆ ಮಾಡ್ತೀನಿ, ರಾಘವೇಂದ್ರ ಅವ್ರನ್ನು ಖಂಡನೆ ಮಾಡ್ತೀನಿ, BJP ಅವ್ರನ್ನೂ ಖಂಡನೆ ಮಾಡ್ತೀನಿ. ಯಾಕೆಂದ್ರೆ ಅವ್ರಿಗೆ ಸುಳ್ಳು ಹೇಳೋದೊಂದು ದೊಡ್ಡ ರೋಗ ಅವರಿಗೆ. ಯಾಕೆ ಅಂದರೆ ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ದಂಡಾವತಿ ಯೋಜನೆ ಭಾಳ ದೊಡ್ಡ ಹೋರಾಟ ಆಗಿದೆ, ಗಲಾಟೆ ಆಗಿದೆ, ನಿಮಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಒಂದು ರೈತ ವಿಷ ತಗೊಂಡು ತೀರ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಹೇಳಿದರು, ಇಲ್ಲ ಅವನಿಗೇನೋ ಹುಷಾರಿಲ್ಲ ಅದಕ್ಕೆ ಸತ್ತೋದ. ನಾವೆಲ್ಲ ಒಂದು ದೊಡ್ಡ ಸಭೆಯನ್ನು ಮಾಡಿದ್ವಿ. ಅವರು ಸಭೆ ಮಾಡ್ತಾಯಿದ್ರು ಶಂಕುಸ್ಥಾಪನೆಗೆ. ದಂಡಾವತಿಗೆ 200 ಚಿಲ್ಲರೆ ಕೋಟಿಗಳನ್ನು ಇಡ್ತಾರೆ ಯಡಿಯೂರಪ್ಪವರು. ಅವರ ಸ್ವಂತ ಕ್ಷೇತ್ರದಲ್ಲಿ ಯಾರು ಅವರನ್ನು ಶಾಸಕರು ಮಾಡಿದ್ದಾರೆ, ಅವರಿಗೆ ರಾಜಕೀಯ ಜೀವನವನ್ನು ಕೊಟ್ಟಿದ್ದಾರೆ, ಆ ಕ್ಷೇತ್ರಕ್ಕೆ ಇವರು ಒಂದು ಬಿಡುಗಾಸನ್ನು ಯಾವುದೇ ಥರದ ನೀರಾವರಿ ಯೋಜನೆಗೆ ಮಾಡಿಲ್ಲಲ್ಲ. ರಾಘವೇಂದ್ರ ಅವರು ಯಾಕೆ ಅವರ ಅಪ್ಪವ್ರಿಗೆ ಕೇಳಲಿಲ್ಲ? ಇದನ್ನು ಅರ್ಜಿ ಕೊಡೋದು ಅದೊಂದು ದೊಡ್ಡ ಸಾಧನೆನಾ? ಅರ್ಜಿ ನನಗನ್ಸುತ್ತೆ ಮೋಸ್ಟ್ಲಿ ನೀವು ಪತ್ರಿಕಾ ಮಾಧ್ಯಮದವರು ಕೂಡ ಈ ಕಡೆ ಭಾಗದಲ್ಲಿ ಮಳೆಗಾಲ ಇಲ್ಲ, ಮಲೆನಾಡಲ್ಲಿ ಇವತ್ತು ಬರಗಾಲ ಬಂದಿದೆ, ಮದುವೆ ನಾವೆಲ್ಲ ಸೇರಿ ಒಂದು ಕೊಡೋಣ ಬರ್ರಿ ನೀರಾವರಿಗೆ ಅಂತ ನೀವು ಬರ್ತೀರ. ಅದು ಪಕ್ಷಾತೀತವಾಗಿ ಅರ್ಜಿ ಕೊಡ್ತಕ್ಕಂಥ ವ್ಯವಸ್ಥೆ. ನಾನು ಸೋತಾಗ್ಲಿಂದನೂ ಕೊಡ್ಕೊಂಡು ಬಂದಿದ್ದೀನಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪರಿದ್ದಾಗ ನಾನು ಏನು ಮಾಡಿದ್ದೀನಿ ಹೇಳೋದಕ್ಕೆ ಹೋಗೋದಿಲ್ಲ. ಮಾನ್ಯ ಸಿದ್ದರಾಮಯ್ಯರಿದ್ದಾಗ ಅದಕ್ಕಿಂತ ಮುಂಚೆ ಒಂದು ಪಾದಯಾತ್ರೆ ಮಾಡಿದೆ, ನಿಮಗೆ ಗೊತ್ತಿದೆ. 2 ವಿಚಾರ ಇಟ್ಕೊಂಡೆ ನಾನು, ಅರಣ್ಯ ಜಮೀನು ಮತ್ತು ರೆವಿನ್ಯೂ ಜಮೀನನ್ನು ಹಕ್ಕುಪತ್ರವನ್ನು ಕೊಡೋದು. ನನಗೆ ಶಾಸಕರಾಗಿ ಅವಕಾಶ ಕೊಟ್ಟರು. ನಾನು ಪ್ರಾಮಾಣಿಕವಾಗಿ ಮಾಡಿದೆ. BJP ಅವರು ಹೇಳಿದರು, ಹಿಂಗಾಯಿತು ಹಂಗಾಯಿತು, ಅಲ್ಲಿ ಮಿಸ್ಯೂಸ್ ಆಯಿತು, ಈಗೆಲ್ಲ ಮಾಡಿ ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಹೇಗೆ ರಕ್ಷಣೆ ಕೊಡಬೇಕು ನನಗೆ ಗೊತ್ತಿದೆ. ಸರ್ಕಾರ ನಮ್ಮ ಕೈಲಿದೆ, ಇವ್ರ ಕೈಲಿಲ್ಲ ಸರ್ಕಾರ. ಇವ್ರು ಏನು ನೀಚ ಬುದ್ಧಿ, ಕುಮಾರ್ ಬಂಗಾರಪ್ಪ ಇರ್ಬೋದು, ರಾಘವೇಂದ್ರ ಇರ್ಬೋದು, ಹಾಲಪ್ಪ ಇರ್ಬೋದು, ಅರಗ ಜ್ಞಾನೇಂದ್ರ ಇರ್ಬೋದು, ಯಾರ್ಯಾರು ಜನಪ್ರತಿನಿಧಿಗಳು ಇವತ್ತು ಜನರು ವಿಶ್ವಾಸದಿಂದ ಮತವನ್ನು ಹಾಕ್ಸ್ಕೊಂಡು ಅವರಿಗೇನು ತೊಂದರೆ ಕೊಡ್ತಾ ಇದ್ದಾರೆ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕಾನೂನು ಮಾಡೋದು ಬಡವರಿಗೆ ಸಹಕಾರ ಮಾಡೋದಕ್ಕೆ ಹೊರತು ಅವ್ರಿಗೆ ತೊಂದರೆ ಆಗೋದಕ್ಕಲ್ಲ. ತೊಂದರೆ ಆದಾಗ ಕಾನೂನು ತಿದ್ದುಪಡಿ ಮಾಡಬೇಕು ನಾವು. ಅವರು ಜನಪ್ರತಿನಿಧಿಗಳು, ಅವರು ಸರ್ಕಾರ ಮಾಡೋದು. ಇಲ್ಲಿ ಕುತ್ಕೊಂಡು ಯಾರೋ ನನಗೆ ಓಟ್ ಬಂತು, ನನಗೆ ಓಟ್ ಹಾಕಲಿಲ್ಲ, ಅವ್ನು ಮಾಡ್ದ ಅದಕ್ಕೆ ನಾನು ಮಾಡೋದಿಲ್ಲ, ಅದಲ್ಲ, ಅದು ರಾಜಕಾರಣ ಅಲ್ಲ, ಅದು ಒಳ್ಳೆ ಪದ್ಧತಿ ಅಲ್ಲ. ನೀರಾವರಿ ಯೋಜನೆಗೆ ಕುಮಾರ್ ಬಂಗಾರಪ್ಪ ಅವರು ಅವ್ರ ಮೈನರ್ ಇರಿಗೇಷನ್ ಇದ್ದಾಗ ಮೂಡಿ ಏತ ನೀರಾವರಿ ನಮ್ಮ ತಂದೆಯವರು 91, ನಾನು ಡೇಟ್ಸ್ ಕೊಡ್ತೀನಿ ನಿಮಗೆ, 90-91ರಲ್ಲಿ ಗುದ್ಲಿ ಪೂಜೆ ಮಾಡಿದರು. ಯಾವುದು ಮೂಗೂರು ಮತ್ತು ಮೂಡಿ ಮತ್ತು ಕಚ್ವಿ ಇದು ಮಾಡಿದ್ರು ಗೊತ್ತಿಲ್ಲ ನನಗೆ. ನಾನು MLA ಇದ್ದಾಗಲೇ ಮಾನ್ಯ ಸಿದ್ದರಾಮಯ್ಯವರು ನನಗೆ 16 ಕೋಟಿ ಕೊಟ್ಟು ಅದನ್ನು ಗುದ್ಲಿ ಪೂಜೆನ ನಾನು ಕಾಗೋಡು ತಿಮ್ಮಪ್ಪ ಅವ್ರು ಹೋಗಿ ಮಾಡಿದ್ದೀವಿ. ಆಮೇಲೆ ಕುಮಾರ ಬಂಗಾರಪ್ಪ ಮತ್ತೆ ಮಾಡ್ತಾರೆ. ಇದು BJP ಅವರ ಹಣೆ ಬರ. ಇದು ಅವರು ತಂದಿಲ್ಲ ಅದನ್ನು ದುಡ್ಡು. ಆ ತಂದ ಸಂದರ್ಭದಲ್ಲಿ ಶಾಸಕನಾಗಿ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಮಾಧ್ಯಮದವರು ನೀವೆಲ್ಲ ಬಂದಿದ್ರಿ. ಒಂದು ಮೂಗೂರನ್ನ ಮಾನ್ಯ ಕುಮಾರಸ್ವಾಮಿಯವರು ಬಜೆಟಲ್ಲೇ ಅನೌನ್ಸ್ ಮಾಡಿದ್ರು, ಹೇಳಿದರು ಮೂಗೂರಿಗೆ ನಾವು ಇಷ್ಟು ಕೋಟಿ ಕೊಡ್ತಾ ಇದ್ದೀವಿ, ಮತ್ತು ಶಿಕಾರಿಪುರದಲ್ಲಿ ಕೆಲವು ನೀರಾವರಿಗೆ ಇಷ್ಟು ಕೋಟಿ ಅಂದರೆ 200 ಕೋಟಿ ಕೊಡ್ತಾ ಇದ್ದೀವಿ. ಅದಾದಮೇಲೆ ಗ್ರಾಮಾಂತರದಲ್ಲಿ ನಾನು ಹೆಸರು ಹೇಳಿ ಮತ್ತೆ ಸಮಯ ವೇಸ್ಟ್ ಮಾಡಲ್ಲ, ಇಷ್ಟು ಕೋಟಿ ಕೊಡ್ತಾ ಇದ್ದೀವಿ ಅಂತೆಲ್ಲ ಎಲ್ಲ ಹೇಳಿದರು. ಅದಾದಮೇಲೆ 3ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಂದಿದ್ದರು. ನಿಮ್ಮ ಕ್ಲಿಪ್ಪಿಂಗ್ಸ್ ಹಾಕಬೇಕು, ನೀವು ಹಾಕಿ ರಾಘವೇಂದ್ರಂಗೆ ಮತ್ತು ಯಡಿಯೂರಪ್ಪರಿಗೆ BJP ತೋರಿಸಿ ಅದನ್ನು ಏನಂದರು ಮಾನ್ಯ ಕುಮಾರಸ್ವಾಮಿಯವರು. ನಾನು 2ನೇ ಸತಿ ಪಾದಯಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 2 ವಿಚಾರ.
ಅರಣ್ಯ ಜಮೀನಲ್ಲಿ ರಕ್ಷಣೆಯನ್ನು ಕೊಡಬೇಕು. ಯಾಕೆಂದರೆ ಈ ಭಾಗದ ಸಮಸ್ಯೆ ಅದು ನನಗೆ ಅರ್ಥ ಆಗಿದೆ. ನಾನು ಸೋತ್ರು ಕೂಡ ನನಗೆ ಅರ್ಥ ಆಗಿದೆ. ನಾನು ಹೋರಾಟವನ್ನು ಮಾಡ್ತೀನಿ. ಇನ್ನೊಂದು ಎರಡನೇದು ಯಾವುದು, ನೀರಾವರಿ ಯೋಜನೆಗಳನ್ನು ನಾನು ಏನಂತ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ಕುಟ್ಟೂರಿಂದ ಸ್ಟಾರ್ಟ್ ಮಾಡಿದೆ. ಶಿರಾಳಕೊಪ್ಪ, ಶಿಕಾರಿಪುರ, ಗ್ರಾಮಾಂತರ ಮತ್ತು ಚೋರಡಿಯಿಂದ ಶಿವಮೊಗ್ಗ ಸಿಟಿಯಲ್ಲಿ ಮಾಡಿದೆ. ಆವಾಗ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಲ್ಲ, ನಮ್ಮ ಪಕ್ಷದ ಅಧ್ಯಕ್ಷರು. ಆವಾಗ ಒಂದು ಮಾತು ಕೊಡ್ತಾರೆ, ನಾನು ಅದನ್ನ ಭಾಷಣ ಮಾಡಿದೆ. ಅಣ್ಣ 24 ಗಂಟೆ ಒಳಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರಿ. ನೀವು 24 ಗಂಟೆಯಲ್ಲಿ ಮಾಡೋದು ಬೇಡ ನಮಗೆ ನೀರಾವರಿನ. ನನ್ನ ಭಾಷಣ ತಗೊಳ್ಳಿ, ನಾನೇ ಬೇಕಾದ್ರೆ ಕಳಿಸ್ಕೊಡ್ತೀನಿ. 24 ದಿವಸದೊಳಗೆ ದಯವಿಟ್ಟು ನೀರಾವರಿ ಯೋಜನೆಗಳಿಗೆ ಅನುಷ್ಠಾನ ಮಾಡಿ ಅಂಥೇಳಿ. ಕಾಲ ಹೆಚ್ಚು ತಗೊಂಡಿರ್ಬೋದು, ಯಾಕೆಂದರೆ ಸಮ್ಮಿಶ್ರ ಸರ್ಕಾರ. ಒಂದು ಕಡೆಗೆ ಸಾಲ ಮನ್ನಾ ಮಾಡಬೇಕು, ಇನ್ನೊಂದು ಕಡೆಗೆ ನೀರಾವರಿದು ಅಷ್ಟು. ಅದನ್ನು ಕ್ರೋಢೀಕರಿಸ್ತಕ್ಕಂಥದ್ದು ವ್ಯವಸ್ಥಿತವಾಗಿ ಮಾಡಿ ಬಜೆಟಲ್ಲಿ ಅವರೇ ಅದನ್ನು ಹೇಳಿ, ಶಾರದಕ್ಕವ್ರು ಹೋಗಿ ಮನವಿಯನ್ನು ಕೊಟ್ಟರು, ಅವ್ರ ಭಾಗದಲ್ಲಿ ಬಜೆಟಿಗೆ ಸೇರಿಸಿದರು. ನಾನು ಅದನ್ನು ಬಜೆಟಿಗೆ ಸೇರಿಸಿದೆ. ಮತ್ತು ಇದನ್ನು ಕೂಡ ಮೂಡಿಗೆ ನೆಕ್ಸ್ಟ್ ಹಂತದಲ್ಲಿ ಬಜೆಟಲ್ಲಿ ಅನೌನ್ಸ್ ಮಾಡಲ್ಲ, ನೆಕ್ಸ್ಟ್ ಹಂತದಲ್ಲಿ ನಾನು ಮಾಡಿಕೊಡ್ತೀನಿ ಅಂತ. 3ನೇ ತಾರೀಕು ಇಲ್ಲಿ ಬಂದಾಗ ಆ ಕಡೆ ಭಾಗದ ಮುಖಂಡರು ಕೆ ಪಿ ರುದ್ರೇಗೌಡರು, ಚೌಟಿ ಚಂದ್ರಣ್ಣವರು ಮತ್ತು ಸಾಕಷ್ಟು ಜನರು ಒಂದು ಪತ್ರವನ್ನು ಬರೀತಾರೆ. ಆ ಪತ್ರವನ್ನು ನಿಮಗೆ ಕಾಪಿ ಬೇಕಂದರೆ ನಾನು ಕೊಡ್ತೀನಿ. ಮಾನ್ಯ ಶ್ರೀ ಎಸ್ ಬಂಗಾರಪ್ಪನವರು ಇದನ್ನು ಶಂಕುಸ್ಥಾಪನೆ ಮಾಡಿದರು, ಗುದ್ಲಿ ಪೂಜೆ ಮಾಡಿದರು. ಅದಾದಮೇಲೆ ಸಾಕಷ್ಟು ಜನರು ಅಧಿಕಾರದಲ್ಲಿದ್ದರು. ಕುಮಾರ ಬಂಗಾರಪ್ಪನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಇದು ಹೋರಾಟ ಸಮಿತಿಯಿಂದ ಪಕ್ಷಾತೀತವಾಗಿ ಇವರೆಲ್ಲ ಮಾಡಿದರು, ಯಾರೂ ಮಾಡಲಿಲ್ಲ. ಮಾನ್ಯ ಯಡಿಯೂರಪ್ಪ ಅವರು ಅಧಿಕಾರದಲ್ಲಿ ಇದ್ದಾಗಲೂ ಮಾಡಲಿಲ್ಲ. ದಯವಿಟ್ಟು ಆಮೇಲೆ ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಶಾರದಾಪುರ ನಾಯಕರು, ಬಳಿಗಾರವರು ಮತ್ತು ಅಪ್ಪಾಜಿ ಗೌಡರು ಮತ್ತು ಪಕ್ಷಾತೀತವಾಗಿ ಮಾಡಿದ್ರು. ಪಕ್ಷದಿಂದ ಮಾಡಿದ್ವಿ, ಪಕ್ಷಾತೀತವಾಗಿ ಮಾಡಿದ್ದು. ನಾನೇ ನೀರು ಬಿಡ್ಬೇಕಾದ್ರೆ ಬರೀ JDS ಅವ್ರಿಗೆ ನಾನು ಬಿಡೋದಕ್ಕಾಗೋದಿಲ್ಲ. ಆ ಕಡೆ ಭಾಗದ ಸಮಸ್ಯೆಯನ್ನು ನಾವು ಮಾಡಿ ಅವತ್ತು ಕುಮಾರಸ್ವಾಮಿಯವ್ರು ಮಾತು ಕೊಟ್ಟಂಗೆ 3ನೇ ತಾರೀಕು ಮಾರ್ಚ್ ನಿಮ್ಮ ವಾಹಿನಿಯಲ್ಲಿ ತಗೊಳ್ಳಿ. ಕುಮಾರಸ್ವಾಮಿಯವ್ರ ಬಾಯಲ್ಲೇ ಅವ್ರು ಹೇಳಿದ್ದಾರೆ, ಇದನ್ನು ಮುಂದಿನ ಬಜೆಟ್ಟು ಅಂತ ಹೇಳಿಲ್ಲ. ಈ ಸದರಿ ಬಜೆಟಲ್ಲೇ ಈ ಸಂದರ್ಭದಲ್ಲೇ ನಾನು 182 ಕೋಟಿನ ಕೊಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ಇವರು ಬಂದು DK ಶಿವಕುಮಾರ್ ಅವ್ರ ಮನೆಗೆ ನಾವು ಅರ್ಜಿ ಕೊಟ್ಟುಬಿಟ್ವಿ. ಈ ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಕ್ಕಂಥದ್ದು, ಪೋಸ್ಟ್ಮ್ಯಾನ್ ರಾಜಕಾರಣದಲ್ಲಿ ಏನು ಇವತ್ತು ಆ ಹಂತದಲ್ಲಿ ಇರ್ತಕ್ಕಂಥ ರಾಘವೇಂದ್ರ ಅವರು, ನಿಮಗೊಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಉಮಾಭಾರತಿಗೆ ನೀವು ನಿಮ್ಮ ತಂದೆಯವರು ಹೋಗಿ ಒಂದು ಅರ್ಜಿ ಕೊಟ್ರಿ, ನಿಮ್ಮ ಮಾಧ್ಯಮದಲ್ಲೆಲ್ಲ ತೋರಿಸಿದ್ದಾರೆ. ಅದು ವಿಡಿಯೋ ಇರಲಿಲ್ಲ, ಬರೀ ಫೋಟೋ ತೋರಿಸಿ ನಿಮ್ಮ ಮಾಧ್ಯಮದಲ್ಲಿ ಹೇಳಿದ್ರಿ. ಸುಮಾರು ಏನೋ 600 ಕೋಟಿ ಚಿಲ್ಲರೆ ಬಂದುಬಿಡ್ತು, ಉಮಾಭಾರತಿಯವರಿಗೆ ಅರ್ಜಿ ಕೊಟ್ಟಿದ್ದೀನಿ ಅಂತ. ನಿಮಗೆ ನಿಜವಾಗ್ಲೂ ಇದನ್ನು ಮಾತಾಡೋದಕ್ಕಿಂತ ನಿಮಗೆ ನೈತಿಕತೆ, ಮಾನ, ಮರ್ಯಾದೆ ಇದ್ದರೆ ಉಮಾಭಾರತಿಯವರಿಗೆ ಅರ್ಜಿ ಕೊಟ್ರಲ್ಲ, ಅದರಿಂದ ಎಷ್ಟು ಹಣ ಬಿಡುಗಡೆ ಆಯಿತು ಅಂತ ಹೇಳಿ ನೀವು ಮುಂದೆ ಹೇಳಿ. ಈ 3rd ಕ್ಲಾಸ್ ರಾಜಕಾರಣನ ಜನರಿಗೆ ಲೆಕ್ಕ ಟೈಪ್ ಮಾಡಬೇಕಾದ್ರೂ ಅವರಿಗೆ ಆ ಯೋಗ್ಯತೆ ಇಲ್ಲ ಸರಿಯಾಗಿ ತಿಳ್ಕೊಳ್ಳೋಕ್ಕೆ. ಅದು ಫುಲ್ ಯೋಜನೆ ಕಾಸ್ಟೇ 182 ಕೋಟಿ. ಇವರು ಟೈಪ್ ಮಾಡಿ ನಿಮಗೆ ಕೊಟ್ಟಿದ್ದಾರೆ, ಅದನ್ನ ಹಂಚಿದ್ದಾರೆ. ಅವತ್ತು ನೀವೆಲ್ಲ ತೊಗೊಂಡ್ರಿ ತಾನೆ, ನೋಡಿ ಅದರೊಳಗೆ 282 ಕೋಟಿ ಮೂಡಿಗೆ. ಯಾರು ಹೇಳಿದ್ದು 280 ಕೋಟಿ ಯಾಕ್ರಿ ಬೇಕು? ಸುಮ್ಮನೆ ಸುಳ್ಳು ಹೇಳೋದು, ಒಂದು ರೀಲ್ ಬಿಡೋದೊಂದು ಸ್ವಭಾವ ಅವರಿಗೆ, ಟ್ರೈನ್ ಬಿಟ್ಟಂಗೆ. ಅದಾದಮೇಲೆ 400 ಕೋಟಿ ನಾವು ಬಿಡುಗಡೆ ಮಾಡಿಬಿಟ್ಟಿದ್ದೀವಿ ಶಿಕಾರಿಪುರ, ಶಿರಾಳಕೊಪ್ಪದಲ್ಲಿ ನೀರಾವರಿಗೆ ಅಂತ ಹಾಕಿದ್ದಾರೆ. 400 ನೋ, ರಾಂಗ್. ಫಸ್ಟ್ ಹಂತದಲ್ಲಿ ಬಿಡುಗಡೆ ಮಾಡಿದ್ದು 200 ಕೋಟಿ. ಸುಳ್ಳು ಹೇಳೋ ರೀತಿ ನೋಡ್ರಿ. ಸುಳ್ಳು ಹೇಳಬೇಕಾದ್ರೂ ಅಟ್ಲೀಸ್ಟ್ ನಂಬಂಗಿರಬೇಕಾಗುತ್ತೆ. ಇದು ಸುಳ್ಳಿನ ರಾಜಕಾರಣ. ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ, ರಾಘವೇಂದ್ರ ಅವರ ನೇತೃತ್ವದಲ್ಲಿ ಏನು ಈ ಜಿಲ್ಲೆಯಲ್ಲಿ ನಡೀತಾ ಇದೆ, ಇನ್ನು ಆಟ ನಡೆಯೋದಿಲ್ಲ. ಮುಹೂರ್ತ ಫಿಕ್ಸ್ ಮಾಡಿದ್ರು, ಕುಮಾರಸ್ವಾಮಿಯ ಸರ್ಕಾರ ಬೀಳುತ್ತೆ ಅಂತ. ನಾನೇನು ಅವ್ರನ್ನ ಸೋಲ್ಸೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡೋದಿಲ್ಲ. ಶಿವಮೊಗ್ಗ ಕ್ಷೇತ್ರದ ಜನರು ಮುಹೂರ್ತ ಫಿಕ್ಸ್ ಮಾಡಿ ಇಟ್ಕೊಂಡಾರೆ, ಅದು ಬರುತ್ತೆ. ಮಂಗನ ಕಾಯಿಲೆ ಇದ್ದಾಗ ರಾಘವೇಂದ್ರ ಅವರೇ ಎಲ್ಲಿದ್ದೆ ಅಂತೇಳಿ ಉತ್ತರ ಕೊಡ್ರಿ, ಅವರಿಗೆ ಚಾಲೆಂಜ್ ಮಾಡ್ತೀನಿ. ಮಂಗನ ಕಾಯಿಲೆ ಇದ್ದಾಗ ಎಲ್ಲಿದ್ರಿ ನೀವು? ನಿಮ್ಮ ತಂದೆಯವರು ಈ ರಾಜ್ಯವನ್ನು ಆಳಿರ್ತಕ್ಕಂಥವ್ರು, ರೈತರು ಇಲ್ಲಿ ಸಾಯ್ಬೇಕಾದ್ರೆ ಮಾನ್ಯ ಯಡಿಯೂರಪ್ಪರೇ ನೀವೆಲ್ಲಿದ್ರಿ? ಆ ಕಡೆ ಭಾಗದ ಶಾಸಕರು ಎಲ್ಲಿದ್ರಿ? ಇದನ್ನು ಪ್ರಶ್ನೆ ಮಾಡಿ ನೀವು, ಪತ್ರಿಕಾ ಮಾಧ್ಯಮದವರು. ಈ ಕ್ಷೇತ್ರದ ಜನರು ದಯವಿಟ್ಟು ಪ್ರಶ್ನೆ ಮಾಡಿ. ನಿಮ್ಮ ಹತ್ರ ಮತ ಕೇಳಕ್ಕೆ ಬಂದಾಗ ಕಾಗೋಡು ತಿಮ್ಮಪ್ಪರು ಸೋತ ಮೇಲೆ ಎಲ್ಲಿದ್ರು ಕೇಳಿ, ಮಧು ಬಂಗಾರಪ್ಪ ಸೋತ ಮೇಲೆ ಎಲ್ಲಿದ್ರು ಕೇಳಿ. ಮಾಧ್ಯಮದಲ್ಲೂ ಮಧುವರೇ ನೀವು ಕಾಣಿಸ್ತಾನೆ ಇಲ್ಲ, ಟಿ ವಿಯಲ್ಲಿ, ಎಲ್ಲೂ ಪೇಪರಲ್ಲಿ. ನನಗೆ ಗೊತ್ತಿದೆ ಸಮಸ್ಯೆ ಇಲ್ಲ, ಅಲ್ಲಿದ್ದೆ ನಾನು. ಅದಕ್ಕೆ 3 ಕೋಟಿ ನಾನು ಕೇಳಿದ್ದೆ, ಜಾಸ್ತಿನೂ ಕೇಳಿರಲಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಅದನ್ನು ಆಫೀಸರ್ಸ್ ಹತ್ರ ಮಾತಾಡಿ 5 ಕೋಟಿ ಬಜೆಟಲ್ಲಿ ಹಾಕಿದ್ರು ತಾನೆ. 5 ಕೋಟಿ ಹಾಕಿದ್ರು, ನಾನೇನಲ್ಲ, ನಮ್ಗೆ ಕೇಳಿದ್ದೆ 3 ಕೋಟಿ. ಆಫೀಸರ್ಸಿಗೆ ಕೇಳಿಕೊಂಡು ಮತ್ತೆ ಇನ್ನೂ 10 ಕೋಟಿ ಬೇಕಾದರೆ ಹೇಳಿದ್ದಾರೆ ಅವರಿಗೆ, ಇನ್ನೂ ಹೆಚ್ಚು ಬೇಕಾದರೆ
ನಾನು ಕೊಡ್ತೀನಿ, ನೀವೇನು ಭಯ ಪಡಬೇಡಿ, ಜನರಿಗೆ ಯಾರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬೇಡಿ. ಇದು ಕೆಲಸ. ಜನರಿಗೆ ನಾನು ಮಾಹಿತಿಯನ್ನು ನಾನು ದಯವಿಟ್ಟು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಬಂದಾಗ ಈ ಮಾತನ್ನ ಕೇಳ್ರಿ. ನಮ್ಮ ಕಾರ್ಯಕರ್ತರಿಗೆ ಈಗ ಶುರು ಮಾಡ್ತೀವಿ ನಾವು. ಬೂತಲ್ಲೂ ಕೂಡ ಅವರ BJP ಮತ್ತು ಅವರ ನಾಯಕರುಗಳಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಹೌದು, ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಇದ್ದಾಗ ಏನು ಕೊಡುಗೆ ಕೊಟ್ಟಿದ್ದೀರಿ? ನಾನು ಹೇಳಿದೆ, ವಿಮಾನ ನಿಲ್ದಾಣದ್ದು ಕೂಡ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದರು, ಮಧು ಯಾವುದಕ್ಕೆ ವಿಮಾನ ನಿಲ್ದಾಣನೂ ಏನು ಮಾಡಬೇಕು ಅಣ್ಣ, ಫಸ್ಟು ನೀರಾವರಿಗೆ ಮಾಡಿಬಿಡಿ ಅಣ್ಣ, ಏರೋಪ್ಲೇನ್ ಆಮೇಲೆ ಬಿಡೋಣ, ಯಾಕೆಂದರೆ ಅವರು ಟ್ರೈನ್ ಬಿಡ್ತಾ ಇದ್ದಾರೆ. ಈ ಏರೋಪ್ಲೇನ್ ಬಿಡೋದು ಇದು ನಮಗೆ ರೈತರಿಗೆ ಸದ್ಯಕ್ಕೆ ಸಮಸ್ಯೆ ಅಲ್ಲ, ಮಾಡಬೇಕು, ನಮ್ಮ ಕ್ಷೇತ್ರಕ್ಕೆ ಬೇಕದು, ಏರ್ಪೋರ್ಟು ಬೇಕು. ಅದಕ್ಕಿಂತ ಮುಂಚೆ ನೀರಾವರಿ ಮಾಡ್ತಕ್ಕಂಥದ್ದು ನಮ್ಮ ರೈತರಿಗೆ ಏನಾದ್ರು ಕೊಡಲಿಲ್ಲ ಅಂತ ಹೇಳಿದರೆ, ನಾನು ಒಬ್ಬ ಕೃಷಿಕಾಗಿ ನಾನೇ ಎಷ್ಟು ತೊಂದರೆ ಪಡ್ತಾ ಇದ್ದೀನಿ ನಾನು ಹೇಳೋದಿಲ್ಲ. ನನಗೆ ಅರ್ಥ ಆಗಿದೆ. ಏನಾದರೂ ಪಾರ್ಲಿಮೆಂಟಲ್ಲಿ ಈ 10 ವರ್ಷದೊಳಗೆ ಒಂದು ದಿವಸ ಧ್ವನಿ ಎತ್ತಿದಾರ ಹೇಳಿಬಿಡ್ಲಿ ನೋಡ, ಒಂದೇ ಒಂದು ದಿವಸ, ಬೇರೆ ದಿವಸ ಬೇಡ ರೀ. ಮಾನ್ಯ ಯಡಿಯೂರಪ್ಪರು ಇವರು ಅದನ್ನು ನಾನು ಧ್ವನಿ ಎತ್ತುತ್ತೆ. ನನಗೆ ಗೊತ್ತಿದೆ ತೊಂದರೆ ಏನು ಅಂತ ಹೇಳಿ. ಇವತ್ತು ನೋಡಿದೆ, ಇವತ್ತು ಅರಣ್ಯ ಜಮೀನಲ್ಲಿ ರಕ್ಷಣೆ ಕೊಡದೇ ಇರತಕ್ಕಂಥದ್ದಕ್ಕೆ ಇವತ್ತು ರಾಜ್ಯ ಸರ್ಕಾರನೇ ಕಾರಣ ಅಂತ ಹೇಳಿ. ಆಯಿತು, ಹಂಗಾರೆ ಗುಜರಾತಲ್ಲೂ ಇದೆ ತಾನೇ ಅರಣ್ಯ, ಅಲ್ಲೂ ಕೂಡ ಮುಖ್ಯಮಂತ್ರಿಗಳು BJP ಅವ್ರು ತಾನೆ, ಹಂಗಾರೆ ಅವರು ಸರ್ಕಾರನೇ ಕಾರಣನಾ? ಇಟ್ಸ್ ಎ ನ್ಯಾಷನಲ್ ಇಶ್ಯೂ. ದೇ ಶುಡ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್. ಇಟ್ಸ್ ಎ ನ್ಯಾಷನಲ್ ಇಶ್ಯೂ. ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದು, ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಅರಣ್ಯ ಜಮೀನಲ್ಲಿ ಏನೇನು ಯಾರ್ಯಾರು ಸಾಗುವಳಿ ಮಾಡ್ತಾ ಇದ್ದಾರೆ, ಅಲ್ಲಿ ಏನಾದ್ರು ಅವರು ಸಾಗುವಳಿಗೆ ರಿಜೆಕ್ಟ್ ಆದರೆ ಅವ್ರನ್ನ ಫಸ್ಟು 4 ಮಂತ್ಸಲ್ಲಿ ಆಚೆ ಹಾಕಿ. ಅದಕ್ಕೆ ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ. ಅದು ಸ್ಟೇ ಆರ್ಡರ್ ಬರೀ ನನ್ನ ಸ್ಟೇಟಿಗೆ ಕೊಟ್ಟಿಲ್ಲ, ಅದು ಇಡೀ ಭಾರತ ದೇಶಕ್ಕೆ. ಅರ್ಥ ಮಾಡ್ಕೊಳ್ಬೇಕು. ಇವ್ರಿಗೇನು ನ್ಯಾಷನಲ್ ಇಶ್ಯೂಸೇ ಗೊತ್ತಿಲ್ಲ ಇವರಿಗೆ. ಹೋಗಿ ಅಲ್ಲಿ ಹರಿಯಾಣದಲ್ಲಿ ಕೂತ್ಕೊಂಡ್ರಲ್ಲ, ಒಂದು 4 ದಿವಸ ಹೋಗಲ್ಲಿ ಮಾತಾಡಿದ್ದೀರಿ ಏನಾಗ್ತಿತ್ತು ರಾಘವೇಂದ್ರ ಅವರೇ ನಿಮಗೆ?